अस्सलाम वालेकुम। आप देख रहे हैं आपका अपना कोलार टू न्यूज़ चैनल। आज शहर कोलार क्लॉक टावर में मौजूद सैयदा नबी की दरगाह के हिदायत में गवर्नमेंट हेल्थ प्राइमरी सेंटर के अंदर एक कैंप रखा गया। वह कैंप कोलार रोटरी क्लब के प्रेसिडेंट CMR श्रीनाथ साहब की तरफ से रखा गया और ख़ास ये कैंप जो फिक्स की बीमारी होती है उन मरीज़ों के लिए ये कैंप रखा गया। तो इस कैंप के भरपूर फ़ायदा उठाते हुए कोलार के तरफ के मरीज़ आकर यहाँ पर अपना मुआयना करवाए और जिस किसी को भी ये मर्ज है उसको बेंगलोर से आए हुए माहिरीन डॉक्टर बेंगलोर को ले जाकर वहाँ पर इलाज करके रवाना करेंगे। डॉक्टरों का कहना है कि हमें लाखों या हज़ारों की तादाद में इसका इलाज करने की ज़रूरत नहीं। हम कोलार की गवर्नमेंट हेल्थ प्राइमरी सेंटर के 100 मरीज़ों से यहाँ पर ही मुत्तहद होकर हम इलाज करेंगे तो यह हमारी ज़िंदगी का एक बहुत बेहतरीन कामयाबी सफ़र रहेगा। तो आए हुए माहिरीन डॉक्टरों का कहना था। तो आप देख सकते हैं आपके अपनी कोलार टू न्यूज़ की तरफ से वहाँ की कुछ तस्वीरात और वीडियोस। ಕಾರ್ಯಕರ್ತರು ಮತ್ತು ಎಲ್ಲ ಕೌನ್ಸಿಲರ್ಸ್ ಕೂಡ ದಯವಿಟ್ಟು ವೇದಿಕೆ ಬರಬಹುದಾಗಿ ಕೇಳ್ಕೊಂತಾ ಇದ್ದೀನಿ। ಸಾದಿಕ್ ಭಾई ಇಮ್ರಾನ್ ಸಾಹೇಬ್ ಕೂಡ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕರೆದುಕೊಂತಾ ಇದ್ದೀವಿ। ಸಂಕಾ ಹಾಸ್ಪಿಟಲ್ ಅವರ ಉದ್ದೇಶ ಇಲ್ಲಿ ಕೋಲಾರದಲ್ಲಿ ಏನು ಈ ಮೂಚು ರೋಗದ ರೋಗಿಗಳಿದ್ರು ಅವ್ರನ್ನ ನಾವು ಸರಿಪಡಿಸಬೇಕು, ಅವ್ರಿಗೆ ಒಳ್ಳೆಯದಾದ ರೀತಿಯಲ್ಲಿ ಮಾಡ್ಬೇಕಂತೇಳಿ ರೋಟರಿ ಪಣತೊಟ್ಟಿ ಇರೋದ್ರಿಂದ ಎಲ್ಲ ರೋಟರಿ ಸತಿ ಸುತ್ತಮುತ್ತಲವನ್ನು ಸೇರಿ ಅವರು ಕೂಡ ರೋಟರಿಯಲ್ಲಿ ಕೆಲಸ ಮಾಡೋದ್ರಿಂದ ಈ ಸೇವೆ ಅವರಿಗೆ ಅಪಾರವಾಗಿ ಮೆಚ್ಚಿದಿಂದ ಅಷ್ಟು ದೊಡ್ಡ ಹಾಸ್ಪಿಟಲ್ ಆಗಿತ್ತು, ಅವರು ಅಷ್ಟು ದೊಡ್ಡ ಡಾಕ್ಟರ್ ಆಗಿ ಕೂಡ ನಾನು ಸ್ಥಳೀಯವಾಗಿ ಬಂದು ನೇರವಾಗಿ ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಅವರು ಒಂದು ತಿಂಗಳಿಂದ ಇದಕ್ಕೆ ತಯಾರಿ ನಡೆಸಿಕೊಂಡು ಪೂರ್ವಕವಾಗಿ 2 ಬಾರಿ ಕೋಲಾರ ಕೂಡ ಇವರು ನಮ್ಮ ಪವನ್ ಸೇತು ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಲೇಬೇಕಂತೇಳಿ ಕೊನೆಗೆ ಇದನ್ನ ನಿಗದಿಯಾದಂತೆ ಎಲ್ಲ ಕೋಲಾರಾದ್ಯಂತ 4 PSCಗಳು ಮತ್ತು ಇತರ ಸಂಘ ಸಂಸ್ಥೆಗಳೆಲ್ಲ ಸೇರಿ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ಕೇಳ್ಕೊಂಡಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ। ಈಗ ಈ ಒಂದು ಶಿಬಿರದ ಬಗ್ಗೆ ಪ್ರಾಸ್ತಾವಿಕ ನುಡಿಬೇಕಾಗಲಿ ವಿನಂತಿ ಮಾಡ್ತಾ ಇದ್ದೀವಿ। ನಮ್ಮನ್ನೆಲ್ಲ ಸ್ವಾಗತ ಕೋರಿದ ರೋಟರಿ ಕಾರ್ಯದರ್ಶಿಗಳಾದ ಸುಧಾಕರ್ ಅವರು ಸ್ವಾಗತ ಬಯಸ್ತೇವೆ। ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೋಗಿಗಳಿಗೂ ಅತಿಥಿಗಳಿಗೂ ಮತ್ತೆ ಗಣ್ಯರಿಗೂ ಸ್ವಾಗತ ಬಯಸ ಪ್ರಾಸ್ತಾವಿಕ ಭಾಷಣ ಡಾಕ್ಟರ್ ಸತೀಶ್ ಸುಂದರಪ್ಪ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ನಾನು ಅದಕ್ಕೆ ಒಪ್ಕೊಂಡೆ। ಯಾವ ರೀತಿ ಇದನ್ನ ಮಾಡಬೇಕು, ಯಾವ ರೀತಿ ಒಂದು ಆಯೋಜನೆ ಮಾಡಬೇಕು, ಯಾವ ರೀತಿ ಇದನ್ನ ನಡೆಸ್ಕೊಳ್ಬೇಕು ಅನ್ನೋದನ್ನ ನಾವೆಲ್ಲ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಯಾವ ರೀತಿ ಪೇಷಂಟ್ಸ್ನ ಮೊಬಲೈಸ್ ಮಾಡಬೇಕು, ಎಲ್ಲೆಲ್ಲಿ ನಮಗೆ ಈ ರೀತಿಯ ಒಂದು ಪೇಷಂಟ್ ಸಿಗ್ತಾರೆ, ಅದು ಜನರಲ್ ಕ್ಯಾಂಪ್ ಆಗಬಾರ್ದು, ಒಂದು ಎಕ್ಸ್ಕ್ಲೂಸಿವ್ ಆಗಿ ಎಪಿಲೆಪ್ಸಿ ಸ್ಕ್ರೀನಿಂಗ್ ಕ್ಯಾಂಪ್ ಆಗಬೇಕು ಅಂತ ಎಲ್ಲ ಪ್ಲಾನ್ ಮಾಡಿಕೊಂಡು ನಮಗೆ ಒಂದು ಎಚ್ಚರಿಕೆ ವಹಿಸಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ। ಆ ಕಾರ್ಯಕ್ರಮಕ್ಕೆ ಕೆಲವರ ಒಂದು ಸ್ಥಳೀಯವಾಗಿ ನಗರಸಭಾ ಸದಸ್ಯರುಗಳನ್ನ ನಮ್ಮ SDP ಒಂದು ಸಂಸ್ಥೆಯನ್ನ ನಾವು ಅಪ್ರೋಚ್ ಮಾಡಿ ಸ್ಥಳೀಯವಾಗಿ ಮುಖಂಡರುಗಳನ್ನ ನಾವು ಜೊತೆ ಚರ್ಚೆ ಮಾಡಿದಾಗ ಅವರೆಲ್ಲರ ಒಂದು ಸಹಕಾರದಿಂದ ನಮಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಸಹಕಾರ ಆಯಿತು। ಅದೇ ರೀತಿ ಈ ಒಂದು ಶಿಬಿರಕ್ಕೆ ರೋಟರಿ ಸಂಸ್ಥೆ ಹೆಚ್ಚಿನ ಒಂದು ಕಾಳಜಿ ವಹಿಸಿತು। ಅದು ಬೆಂಗಳೂರು ನಗರ ಸೆಂಟ್ರಲ್ ರೋಟರಿ IT ಕಾರಿಡಾರ್ ಇರ್ಬೋದು, ನಮ್ಮ ಸ್ಥಳೀಯ ಜಿಲ್ಲಾ ರೋಟರಿ ಸೆಂಟ್ರಲ್ ಇರ್ಬೋದು, ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀನಾಥ್ ಸರ್ ಅವರು, ಕಾರ್ಯದರ್ಶಿಗಳಾದ ಸುದರ್ಶನ್ ಅವರು, IT ರೋಟರಿ ಸೆಂಟ್ರಲ್ನ ಪವನ್ ಸೇತು ಸರ್ ಅವರು, ನಮ್ಮ ಸಾಕ್ರಾ ಹಾಸ್ಪಿಟಲ್ನ ಪ್ರತಿಷ್ಠಿತ ಆಸ್ಪತ್ರೆ ಬೆಂಗಳೂರಿನಲ್ಲಿ, ಆ ಒಂದು ಆಸ್ಪತ್ರೆಯಿಂದ ವೈದ್ಯರು ಬರ್ತಾರೆ ಅಂದ್ರೆ ನಮಗೆ ಒಂಥರ ಹೆಮ್ಮೆ, ಜನಗಳಿಗೂ ಒಂದು ಹೆಮ್ಮೆ। ಅಂತ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಬೆಂಗಳೂರಿನಲ್ಲಿ ಒಂದು ಸಾಕ್ರಾ ಆಸ್ಪತ್ರೆ, ಆ ಆಸ್ಪತ್ರೆಯಿಂದ ತಜ್ಞರು ಇಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಬಡವರಿಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಮುಂದೆ ಬಂದಿದ್ದಾರೆ। ಅವರಿಗೆ ಮತ್ತೆ ಈ ಒಂದು ಶಿಬಿರಕ್ಕೆ ಸಹಕರಿಸಿದ ಸ್ಥಳೀಯ ಎಲ್ಲರಿಗೂ
ನಾನು ವಂದಿಸ್ತಾ ನಮ್ಮ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆ ಪರವಾಗಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪರವಾಗಿ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಶಿಬಿರಕ್ಕೆ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. जैसे हमारे श्रीनाथ सर जो ये एक फिक्स के बीमार लोगों के लिए एक कैंप का एहतमाम किया है, जिसमें हमारे डॉक्टर नारायण सर और उनके बड़े और दूसरे काउंसलर सब मिलकर रोटरी क्लब की जानिब से ये कैंप रखा गया है। आवाज करें जैसे आप बैठो ना। सच में बहुत खुशी होती है हमारे इस हॉस्पिटल में। क्या सर, ये आप भी हिंदी जानते होंगे। हमारे इस हॉस्पिटल में ये मकाम जो है, ये जगह जो है टीपू सुल्तान के ग्रैंड मदर एंड ग्रैंड फादर की प्रॉपर्टी है, टीपू सुल्तान की ग्रैंड, और इधर उनकी समाधि भी है। Actually, टीपू सुल्तान फादर्स बर्थ प्लेस फ्रॉम हियर, यहाँ से 12 किलोमीटर दूरी पर है, बट उनके पेरेंट्स का समाधि इधर ही है और उनकी ही जगह है। ये प्रॉपर्टी पूरा उन्हीं की है। हम उनकी प्रॉपर्टी गवर्नमेंट को गिफ्ट करके ये हॉस्पिटल सब बना के और एक काइंड इन्फॉर्मेशन, यहाँ पर हमारे डॉक्टर साहब के निगरानी में सर मैं फख्र से कहता हूँ, यहाँ पर जितने भी डिलीवरीज होते हैं नॉर्मल डिलीवरीज, नॉर्मल डिलीवरीज ये यहाँ पर यहाँ पर पूरा कम से कम 50,000 पॉपुलेशन का एरिया है, उसको ये हॉस्पिटल है। बड़ी मेहनत करके हमारे बड़े लोगों हम लोग सब मिलकर ये हॉस्पिटल को कोशिश करके बनाए हुए। यहाँ पर बहुत पैदा उठाते हैं, गरीब लोगों का बहुत पैदा होता है, और उसके ऊपर आप लोग भी यहाँ पर आकर ये पिक्स की बीमारियों के लोगों के लिए जो ये कैंप रखा गया है, लिहाजा मैं यहाँ पर एक्चुअली मैं एक्स काउंसलर है, प्रेजेंट काउंसलर मेरी बीवी है, कैटेगरी चेंज होने पर मेरी बीवी काउंसलर है, मैं एक्स काउंसलर हूँ यहाँ पर। मैं अपनी जानिब से और यहाँ के लोकल तमाम की जानिब से हमारे श्रीनाथ साहब को प्लस आप लोगों को दिल से थैंक्स करता हूँ श्रीनाथ साहब को। और यहाँ पर जो भी अब जो यहाँ पर अरेंजमेंट किया है सर की तरफ से हुआ है, बड़ी खुशी होती है कि खाने का इंतजाम और दूसरा करते हैं। और हमारे यहाँ पर इमरान साहब बैठे हैं, ये बैठे नौकासू, ये एक हमारा एक ऑर्गेनाइजेशन है सर, बताया। हाँ, वो आंखों का कैंप रख के हम गरीब लोगों के लिए फ्री लंच का इंतजाम करते हैं। उसमें एक हमारे ग्रुप है रफीक अहमद बोल के, लास्ट 3-4 मंथ पहले डेथ हो गया। हाँ, डेथ हो गया। सुंदरराम शेट्टी ऐसा सब बहुत अच्छा चल रहा है सर। ये सब पूरा टिप्पू सुल्तान के ग्रैंड माँ है ना, उनका ही ये सब कुछ है, उनकी ही दुआ है, आशीर्वाद है। मैं फिर एक टाइम आप तमाम का थैंक्स करते मैं थैंक यू सर। ಪತ್ರಕರ್ತರು ಭಾರತ ಸೇವಾದಳದ ಜಿಲ್ಲಾ ಅಧ್ಯಕ್ಷರಾದಂತಹ KS ಗಣೇಶನ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಈ ದಿನ ದರ್ಗಾ ಮಹಲ್ ಆಸ್ಪತ್ರೆಯಲ್ಲಿ ಫಿಟ್ಸ್ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲ ಆತ್ಮೀಯರು ಮತ್ತು ಗಣ್ಯರು ಕೋಲಾರದ ದರ್ಗಾ ಮಹಲ್ ಆಸ್ಪತ್ರೆಗೆ ತನ್ನದೇ ಆದ ಒಂದು ವಿಶೇಷತೆ ಇದೆ. ಅದನ್ನು ನಾರಾಯಣ ಸ್ವಾಮಿ ಅವರು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದಾರೆ. ಈಗ ನೀವು ಕೂಡ ಹೇಳಿದ್ರು, ಒಂದು ಖಾಸಗಿ ಆಸ್ಪತ್ರೆ ತರ ಈ ಆಸ್ಪತ್ರೆಗಳು ನಡೆಸಿಕೊಡ್ತಾರೆ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಈ ನಮ್ಮ ಸಾಧಿಕ ಅವರು ಹೇಳಿದಾಗೆ ಬಡವರಿಗೆ ಅತಿ ಹೆಚ್ಚು ಅನುಕೂಲ ಆಗ್ತಾ ಆಸ್ಪತ್ರೆ ಈ ದರ್ಗಾ ಮಹಲ್ ಆಸ್ಪತ್ರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದೇ ಆಸ್ಪತ್ರೆಗೆ ಬಂದು ನೀವು ಫಿಟ್ಸ್ ತಪಾಸಣಾ ಶಿಬಿರವನ್ನು ನಮ್ಮ ಶ್ರೀನಾಥ್ ಅವರ ಸಮ್ಮುಖದಲ್ಲಿ ಅವರ ಸಹಯೋಗದೊಂದಿಗೆ ನಡೆಸಿಕೊಂಡಿರುವಂಥದ್ದು ಬಹಳ ಸಹಕಾರಿಯಾಗಿದೆ. ಯಾಕಂದ್ರೆ
ಫಿಟ್ಸ್ ಅನ್ನುವಂಥ ಕಾಯಿಲೆ ಇದೆ ಅಂತಲೇ ಜನ ಇವತ್ತು ಹೇಳ್ಕೊಳ್ಳೋದಿಲ್ಲ. ಅದು ಬೇರೆ ಕಳಂಕ ಅಂದ್ಬಿಟ್ಟು ನಮ್ಗೆ ಎಲ್ಲಿ ಕಾಯಿಲೆ ಇದೆ ಅಂದರೆ ನಮ್ಮ ಮನೇಲಿ ಮದುವೆ ಆಗೋದಿಲ್ವೋ, ಆ ಹೆಣ್ಣೋಗಿ ಮದುವೆ ಆಗೋದಿಲ್ವೋ, ಈ ಥರದ ಅನೇಕ ಕಳಂಕಗಳು ಇರೋದ್ರಿಂದ ಇವತ್ತು ಜನ ಅದನ್ನು ಹೇಳ್ಕೊಳ್ತಾ ಇಲ್ಲ. ಸೊ ಈ ಕ್ಯಾಂಪ್ಗಳನ್ನು ಮಾಡಿದಾಗ ಖಂಡಿತವಾಗ್ಲೂ ಅವರಿಗೆ ಈ ಕಾಯಿಲೆ ಗುಣಪಡಿಸುವಂಥ ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಇದೆ ಅಂತ ಒಂದು ಧೈರ್ಯ ಆತ್ಮವಿಶ್ವಾಸನ ಕೊಟ್ಟಾಗ ಖಂಡಿತವಾಗ್ಲೂ ಅವರಿಗೆ ಗುಣಮುಖಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾದ ಸುಂದರವಾದ ಮತ್ತು ಅರ್ಥಪೂರ್ಣವಾದ ವೇದಿಕೆಯನ್ನು ಇವತ್ತು ಎರಡೂ ಆರೋಗ್ಯ ಸಂಸ್ಥೆ, ನಮ್ಮ ಶ್ರೀನಾಥ್ ಅವರು ಮತ್ತು ಪವನ್ ಶೆಟ್ಟಿ ಅವರು ಸಮ್ಮುಖದಲ್ಲಿ ನಡೆಸ್ತಾ ಇರುವಂಥದ್ದು ಮತ್ತು ನಮ್ಮ ಡಾಕ್ಟರ್ ಅವರು ಇದಕ್ಕೆ ಅವಕಾಶ ಮಾಡಿಕೊಂಡಿರೋದು ಬಹಳ ಉತ್ತಮ ಕಾರ್ಯ. ನಮ್ಮ ಶರತ್ ಸರ್ ಅವರು ಒಂದು ಮಾತನ್ನು ಹೇಳಿದ್ರು, ನಾವು ಪ್ರಚಾರಕ್ಕಾಗಿ ಎಲ್ಲ ಕಡೆ ಶಿಬಿರಗಳನ್ನು ಮಾಡೋದಕ್ಕಿಂತ ಮುಖ್ಯವಾಗಿ ಒಂದೇ ಕಡೆ ಆ ರೋಗಿಗಳನ್ನ ಸಂಪೂರ್ಣವಾಗಿ ಗುಣಮುಖವಾಗುವಂತ ನಿಟ್ಟಿನಲ್ಲಿ ನಾವು ಪದೇ ಪದೇ ಇಲ್ಲೇ ಶಿಬಿರವನ್ನು ಮಾಡ್ತೀವಿ ಅನ್ನೋ ಒಳ್ಳೆ ಮಾತನಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂತಹ ಮೂರ್ಛೆ ರೋಗದ ಎಲ್ಲ ರೋಗಿಗಳು ಕೂಡ ಗುಣಮುಖರಾಗಲಿ, ಅದಕ್ಕೆ ನೀವೆಲ್ಲರೂ ಸಹ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಈ ರೀತಿಯಾದ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಇನ್ನೂ ಬೇರೆ ಬೇರೆ ಕಾಯಿಲೆಗಳಿಗೆ ಶಿಬಿರಗಳನ್ನು ನಡೆಸೋದಕ್ಕೆ ನಮ್ಮ ಶ್ರೀನಿವಾಸ ಅವರು, ಸುಧಾಕರ್ ಅವರು, ನಮ್ಮ ನಾರಾಯಣ ಅವರು ಮುಂದೆ ಬರಲಿ. ತಜ್ಞ ವೈದ್ಯರ ಸೇವೆ ನಮ್ಮ ಕೋಲಾರ ಜಿಲ್ಲೆಯ ಸಿಟಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.